ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಕಿಚ್ಚನ ಪಂಚಾಯಿತಿ 3ನೇ ವಾರ ಹೇಗಿತ್ತು ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದ್ಮೇಲೆ ಹೇಗನ್ಸತ್ತ ದಯವಿಟ್ಟು ಕಮೆಂಟ್ ಮಾಡಿ. ಮುಖ್ಯವಾಗಿ ನಿನ್ನೆ ಎಪಿಸೋಡ್ ತುಂಬಾ ಕುತೂಹಲ ಆಗಿತ್ತು. ಯಾಕಂದ್ರೆ ಈ ವಾರ ಪೂರ್ತಿ ಆ ದೆವ್ವ ಸ್ಟೋರಿ ನಡೆದಾಗ ಕಿಚ್ಚ ಸಾರು ಯಾವ ರೀತಿ ಎಲ್ಲ ಅಟೆಂಡ್ ಮಾಡ್ತಾರೆ, ಯಾವ ರೀತಿ ಎಲ್ಲ ಕ್ಲಾಸ್ ಇರುತ್ತೆ, ಯಾವ ರೀತಿ ಎಲ್ಲ ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ ಅಂತ ತುಂಬಾ ಜನಕ್ಕೆ ತುಂಬಾ ಕುತೂಹಲ ಇತ್ತು. ಬಟ್ ಎಪಿಸೋಡ್ ನೋಡಿದ್ಮೇಲೆ ತುಂಬಾ ಸ್ಯಾಟಿಸ್ಫೈ ಆಯ್ತಾ, ಇನ್ನೂ ಕ್ಲಾಸ್ ತಗೋಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ. ನನ್ಗೆ ಅನ್ಸಿದ್ದೇನಂದ್ರೆ ಕಿಚ್ಚ ಸರ್ ಡೆಫಿನೆಟ್ಲಿ ಎಲ್ಲಾ ವಿಷಯಗಳನ್ನ ಅಟೆಂಡ್ ಮಾಡಿದ್ರು, ಸಖತ್ತಾಗೆ ಕ್ಲಾಸ್ ತಗೊಂಡ್ರು. ಅಲ್ಲಿ ಏನ್ ಗೊತ್ತಾ, ಅವ್ರಿಗೆ ಎಷ್ಟೇ ಕ್ಲಾಸ್ ತಗೊಂಡ್ರು ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ಡೈರೆಕ್ಟ್ ಸ್ಟೇಜ್ ಮೇಲೆ ಕೇಳ್ತಾರೆ, ನಿಮ್ಗೆ ಏನಾದ್ರು ಪಶ್ಚಾತ್ತಾಪ ಇದೆಯಾ ಅಂದ್ರೆ ಇದೆ ಅಂತಾರೆ. ಬಟ್ ಮುಗ್ದಲ್ಲೇ ಆ ಎಕ್ಸ್ಪ್ರೆಷನ್ ಕಾಣ್ತಾ ಇಲ್ಲ. ನಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದ್ರಲ್ಲೂ ಫಸ್ಟ್ ವಿಟಿ ಹಾಕ್ದಾಗ ಏನಾಗ ಗೊತ್ತಾ, ಅದು ಗೆಜ್ಜೆ ಸರ್ ತೋರಿಸ್ಲಿಲ್ಲ. ಅವಾಗ ಏನಂತಾರಂದ್ರೆ, ಇವಾಗಾದ್ರೂ ಗೊತ್ತಾಯ್ತಾ ನಾವ್ ಅದು ಮಾಡಿಲ್ಲ ಅಂತ, ಅದು ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ. ಹಾಗೆ ಈಗಂತ ಅದನ್ನ ಕವರ್ ಮಾಡ್ತಾ ಇದ್ದಾರೆ. ಯಾರು, ನಮ್ಮ ಜಾಹ್ನವಿಯವರು ಕವರ್ ಮಾಡ್ತಾರೆ. ಅಂದ್ರೆ ನಾವು ಇನ್ನೂ ಮಾಡಿಲ್ಲ ಸರ್, ಹೌಸ್ ಮಂದಿ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ, ನಮ್ಮ ಮೇಲೆ ಅಪರಾಧ ಹೊರಿಸ್ತಾ ಇದಾರೆ, ಹೇಳಿ ಸರ್ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ ಅವರು. ಇನ್ನೊಂದು ವಿಟಿ ಹಾಕಿದಾಗ ಅವ್ರ ಮುಖ ಮಾಡೋಗಿತ್ತು ಅಂತ ಹೇಳ್ಬೋದು. ಅಂದ್ರೆ ಮಾಡಿ ಮಸಿ ಆಗಿತ್ತು, ಆ ರೀತಿ ಆಗಿತ್ತು. ಇಲ್ಲಿ ಎಷ್ಟೊಂದು ಇದೆ ಅಂದ್ರೆ, ಹೌದು ಈ ರೀತಿ ಆಗಿದೆ, ನಮ್ ಕಡೆಯಿಂದ ತಪ್ಪಾಗಿದೆ ಅಂತ ಅವ್ರ ಮುಖದಲ್ಲಿ ಪಶ್ಚಾತ್ತಾಪ ಕಂಡ್ರೆ ಎಂತದ್ದು. ಸ್ವಲ್ಪ ಅಶ್ವಿನಿ ಗೌಡ ಆದ್ರೂ ಕರೆದು ಮಾತಾಡ್ಸಿದ್ರು ಯಾರನ್ನ, ರಕ್ಷಿತಾರ್ನ. ಆದ್ರೆ ಜಾನಿ ಅವ್ರ ಪಕ್ಕದಲ್ಲೇ ಇದನ್ನು ಎಂತ ಏನು ಅಂತ ಒಂದು ಸೆಕೆಂಡ್ ಒಂದು ವಿಷಯನೂ ಮಾತಾಡ್ಸಲಿಲ್ಲ ರಕ್ಷಿತಾ ಅವ್ರನ್ನ. ಇವ್ರನ್ನ ಏನ್ ಅನ್ಬೇಕು ಏನ್ ಅನ್ಬಾರ್ದು ಅನ್ನೋ ಒಂದು ಗೊತ್ತಾಗ್ತಿಲ್ಲ, ಗ್ಯಾರಂಟಿ ಇದೆ. ಇನ್ನು ಈ ಪಂಚಾಯತಿಯಲ್ಲಿ ಮುಖ್ಯವಾಗಿ ಆಲ್ಮೋಸ್ಟ್ ಅಲ್ಲಿ ನನಗೆ ಅನ್ಸಿದ್ದೇನಂದ್ರೆ, ಎಲ್ಲಾ ವಿಷಯಗಳನ್ನ ಕಿಚ್ಚ ಸರ್ ಅಟೆಂಡ್ ಮಾಡಿದ್ರು, ಎಲ್ಲಾ ವಿಷಯಗಳನ್ನ ಹೇಳಿದ್ರು. ಈ ವಿಷಯಗಳಲ್ಲಿ ಮುಖ್ಯವಾಗಿ ಅಶ್ವಿನಿ ಗೌಡ ಜಾನಿ ಅವ್ರನ್ನ ತಗೊಂಡಾಗ ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡ್ರು. ಬಟ್ ಜಾನಿ ಅವರು ಅದಕ್ಕೆ ಈಗ ನಾವು ನೀವು ಏನಾದ್ರು ಮಾತಾಡ್ತೀವಿ, ರಿಟರ್ನ್ ಏನಾದ್ರು ಮಾತಾಡಿದ್ರೆ ನಾವು ಅದಕ್ಕೆ ರಿಪ್ಲೈ ಕೊಡಕ್ಕೆ ಚಾನ್ಸಸ್ ಇರುತ್ತೆ. ಕಿಚ್ಚ ಸರ್ ಏನ್ ಕೇಳಿದ್ರು ಸುಮ್ನೆ ಸ್ಮೈಲ್ ಮಾಡ್ತಾರ ಅಷ್ಟೇ. ಹೌದು ಸರ್, ಓಕೆ ಸರ್, ಫನ್ ಸರ್, ಕಾಮಿಡಿ ಸರ್, ಇದೆಲ್ಲ ಅಂತ ಇದಾರೆ. ಅಶ್ವಿನಿ ಗೌಡ ಮಾತಾಡ್ತಾ ಇದಾರೆ. ಅವ್ರ ಹತ್ರ ಅತಿ ಹೆಚ್ಚಾಗಿ ಕಾನ್ವರ್ಸೇಷನ್ ಆಗ ಇತ್ತು. ಒನ್ಸ್ ಹರ್ಟ್ ಆಗಿದ್ರೆ ಸಾರಿ ಕೇಳ್ತೀನಿ ಸರ್, ಅಲ್ಲೇ ಹೇಳಿದಾರೆ. ಈಗ ಹರ್ಟ್ ಆಗಿದೆ ನಿಮ್ಗೆ ಅನಿಸ್ತಾ, ಅವ್ರು ಕ್ಲಿಯರ್ ಕಟ್ ಆಗಿ ಕೇಳ್ತಾರೆ ಕಿಚ್ಚ ಸರ್, ಹರ್ಟ್ ಆಗಿದೆ ನಿಮ್ಗೆ ಅನಿಸ್ತಾ ಇಲ್ವಾ, ಅನಿಸ್ತಾ ಇದೆ ನಿಮ್ಗೆ ಅನಿಸ್ತಾ ಇಲ್ವಾ ಅಂತ. ಮೇ ಬಿ ಅನಿಸ್ತಾ ಇದೆ ಸರ್, ಪಕ್ಕದ ಸಾರಿ ಕೇಳೋ ಅಂತ ಸಾರಿ ಕೇಳ್ತಾರೆ. ಇಲ್ಲೊಂದು ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಕೂಡ ರಕ್ಷಿತ್ ಅವ್ರಿಗೆ ಫುಲ್ ಮಾರ್ಕ್ಸ್ ಅಂತ ಹೇಳ್ಬೋದು, ಗಿಲ್ಲಿಗೆ ರಕ್ಷಿತಾಗೆ. ಯಾಕೆ ಅಂತ ಕೇಳಿ, ಇಲ್ಲಿ ಮುಖ್ಯವಾಗಿ ಕಿಚ್ಚ ಸಾರು ಒಂದು ಕಡೆಯಿಂದ ಬರ್ತಾರೆ. ಏನಂತ, ನಾನು ಹೈಲೈಟ್ಸ್ ಪಾಯಿಂಟ್ಸ್ ಮಾತ್ರ ಮಾತಾಡ್ತೇನೆ, ಫುಲ್ ಎಪಿಸೋಡ್ ಬಗ್ಗೆ ಮಾತಾಡೋದು ಬೇಡ ಅನ್ಸುತ್ತೆ. ಯಾಕಂದ್ರೆ ಸುಮಾರಾಗಿ ನಿನ್ನೆ 2 ತಾಸು ನೋಡ್ತಿರೋ ಎಪಿಸೋಡ್, ಅದೆಲ್ಲದ್ರ ಬಗ್ಗೆ ಬೇಡ. ಇಲ್ಲಿ ಮುಖ್ಯವಾಗಿ ಫಿನಾಲೆಗೆ ಚೂಸ್ ಮಾಡಿದ್ದು ಯಾರನ್ನ, ಜಾಹ್ನವಿ ಅವ್ರನ್ನ. ಈ ವಿಷಯ ಬಗ್ಗೆ ಕೇಳಿದಾಗ ಯಾರಿಗಾದ್ರೂ ಸಮಾಧಾನ ಇದೆ, ಯಾರಾದ್ರೂ ಕರೆಕ್ಟ್ ಇದಾರೆ ಅಂತ ಕೇಳಿದಾಗ ರಕ್ಷಿತ್ ಅವ್ರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಏನಂತ ಗೊತ್ತಾ ಸರ್, ಇಲ್ಲಿ ಟಾಸ್ಕ್ ಆಡ್ಬೇಕಾದ್ರೆ ಹೆಲ್ಪ್ ಮಾಡಿದ್ದು ಧನುಷ್, ಬಾಲ್ ಹಾಕಬೇಕು ಹೆಲ್ಪ್ ಮಾಡಿದ್ರೆ ಧನುಷ್, ಆದ್ರೆ ಮೆಡಲ್ ಕೊಡಾಕ ಮಾತ್ರ ಜಾಹ್ನವಿ ಬೇಕು ಅಂತ. ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಉತ್ತಮ ಅಂತ ಕೊಟ್ಟಾಗ ಜಾಹ್ನವಿ ಕೊಟ್ಟಿರ್ತಾನೆ. ಅದನ್ನ ಒಂದು ರೀತಿಯಾಗಿ, ಅಂದ್ರೆ ಈಗ ಉತ್ತಮ ಜಾಹ್ನವಿ ಕೊಡ್ತೀರಾ, ಪಾರ್ಟಿ ಮಾಡ್ಬೇಕಾದ್ರೆ ಜಾಹ್ನವಿ ತಗೊಂತೀರಾ, ಇಮ್ಯುನಿಟಿ ಬೇಕಾದ್ರೆ ಜಾಹ್ನವಿ ಸೆಲೆಕ್ಟ್ ಮಾಡ್ತೀರಾ. ಏನಿದು, ಇದು ನಮ್ಗೆ ಅನಿಸ್ತಾ ಇಲ್ಲ, ಹೊರಗಡೆ ಪ್ರೇಕ್ಷಕರಿಗೆ ಅನಿಸ್ತಾ ಇದೆ ಅಂತ. ಮತ್ತೆ ಆಗಿದ್ದು ನಿಜ ತಾನೆ. ಉತ್ತಮ ಅವ್ರಿಗೆ ಕೊಡ್ತಾರೆ, ಅವ್ರು ಯಾವ ಟೀಮ್ ಅಲ್ಲಿ ಆ ಟೀಮನ್ನೇ ಪಾರ್ಟಿ ಚೇಂಜ್ ಮಾಡ್ತಾರೆ, ಅವ್ರಿಗೆ ಇಮ್ಯುನಿಟಿ ಕೊಡ್ತಾರೆ ಎಲಿಮಿನೇಷನ್ ಇಂದ. ಡೆಫಿನೆಟ್ಲಿ ಇವತ್ತೇನಾದ್ರೂ ಅವ್ರು ಎಲಿಮಿನೇಷನ್ ಇದ್ದಿದ್ರೆ ಜಾಹ್ನವಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಓಡಕ್ ಹೈ ಚಾನ್ಸಸ್ ಇತ್ತು, ಅಶ್ವಿನಿ ಅವ್ರು ಉಳ್ಕೊಳ್ಳೋ ಚಾನ್ಸಸ್ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಕೊನೆಗೆ ಅಶ್ವಿನಿ ಮತ್ತೆ ನಮ್ಮ ಮಂಜು ಭಾಷಿನಿ ಹೆಲ್ಮೆಟ್ ಆಗಿ ಹೋಗ್ತಾರೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಇವರೇ ಹೋಗ್ತಾರೆ, ಮೈ ಪ್ರಿಡಿಕ್ಷನ್ ನಾನು ಗೆಸ್ ಮಾಡಿದ್ದೀನಿ ಅಂತ. ಅದೇ ರೀತಿ ಆಯ್ತು. ಈಗ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಅಪ್ಡೇಟ್ ಅಂತೆಲ್ಲ ಹೇಳಕ್ ಆಗಲ್ಲ, ಪ್ರಿಡಿಕ್ಷನ್ ಅಂತ ಹೇಳ್ಬೋದು ಅಷ್ಟೇ. ನಿಮಗೆ ಅರ್ಥ ಮಾಡ್ಕೊಂಡು ಅಷ್ಟೇನೆ, ಇನ್ನು ಹೇಳಕ್ ಹೇಳ್ಕೊಡಲ್ಲ. ಇನ್ನು ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಧನುಷ್ ಅವರು ಕೂಡ ಒಳ್ಳೆ ಕ್ಲಾಸ್ ಇರುತ್ತೆ. ಅವ್ರಿಗೆ ಆಟನ ಅರ್ಥ ಮಾಡಿಸಿದ್ದಾರೆ. ಒಂದಂತೂ ಸತ್ಯ, ಮುಂದಿನ ದಿನಗಳಲ್ಲಿ ಕೂಡ ಧನುಷ್ ಅವರು ಮಾತಾಡ್ತಾರ ನಂಗಾದ್ರೆ ಡೌಟ್ ಅಪ್ಪ. ಯಾಕಂದ್ರೆ ಅವರು ಆಟ ಅಂತ ಬಂದಾಗ ಫ್ರೀ ಆಗಿ ಬಿಟ್ಕೊಡ್ತಾರೆ. ನಮ್ಮ ರಾಜ ಮಾತ್ರಿಗೆ ಇಷ್ಟು ದಿನ ಎದುರ್ಕೊಳ್ತಾ ಇದ್ರು ಅನಿಸ್ತಾ ಇತ್ತು. ಬಟ್ ಈಗ್ಲಿಂದ ಆದ್ರೂ ಬದಲಾವಣೆ ಆಗ್ಲಿ, ಯಾಕಂದ್ರೆ ಅವ್ರಿಗೇನೆ ಸಖತ್ತಾಗಿ ರುಬ್ಬಿದ್ದಾರೆ ಈ ಪಂಚಾಯತಿಯಲ್ಲಿ. ಆ ರೀತಿ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಎಪಿಸೋಡ್ ನೋಡೇ ಇರ್ತೀರಾ, ಒಂದ್ ಕಡೆಯಿಂದ ಬಂದ್ಬಿಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಎಪಿಸೋಡ್ ನೋಡೇ ಇರ್ತೀರಾ. ಆ ಎಪಿಸೋಡ್ ಯಾವ ರೀತಿ ಅಂದ್ರೆ, ಗೇಮ್ ಮಾಡ್ತಾರೆ. ಆ ಗೇಮ್ ಅಲ್ಲಿ ಆಲ್ಮೋಸ್ಟ್ ಸಖತ್ತಾಗಿ ಇದು ಮಾಡ್ತಾರೆ, ಎಲ್ಲಾರು ಆಡ್ತಾರೆ. ಬಟ್ ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಕೂಡ ಮಾಡ್ತಾರೆ. ಅದ್ರಲ್ಲಿ ನಮ್ಮ ಮಾಡೋರಂತೂ ಯಪ್ಪ ಗೇಮ್ ಆಡ್ತಾರೋ ಏನಾಡ್ತಾರೋ ಒಂದೂ ಗೊತ್ತಿಲ್ಲ. ಅದರಲ್ಲಿ ಆ ರಿಸಲ್ಟ್ ನೋಡಿರ್ತೀರ. ಕೊನೆಗೆ ನಮ್ಮ ಕ್ರ್ಯಾಕ್ರೋ ಸುಧೀರ್ ಗೆಲ್ತಾರೆ. ಈ ಸೀಸನಿನ ಫಿನಾಲೆ ವಿನ್ನರ್ ಅಂತ ಹೇಳ್ತಾರೆ. ಈ ಫಿನಾಲೆ ವಿನ್ನರ್ ಆದ್ರೆ ಓಕೆ,
ಬಟ್ ವಿನ್ನರ್ ಆದ್ರಿಂದ ಇವ್ರಿಗೆ ಈ ಗ್ರ್ಯಾಂಡ್ ಫೈನಲ್ ಕಾನ್ಸೆಪ್ಟ್ ಅದಕ್ಕೆ, ಇವ್ರು ವಿನ್ನರ್ ಮಾಡೋದಕ್ಕೆ, ಅವ್ರನ್ನ ಒಂದು ವೀಕ್ ಇಮ್ಯುನಿಟಿ ಕೊಡೋದಕ್ಕೆ ನಾನೀಗಂತೂ ಒಂದು ಅರ್ಥ ಆಗಿಲ್ಲ. ಈ ವಿಷಯಕ್ಕೆ ಗ್ರ್ಯಾಂಡ್ ಫೈನಲ್ ಅನ್ಬೇಕಾ? ಏನು ಒಬ್ರು ಎಕ್ಸ್ಟ್ರಾ ಎಲಿಮಿನೇಷನ್ ಆಗಿದ್ದಾರೆ ಅಷ್ಟೇ, ಡಬಲ್ ಎಲಿಮಿನೇಷನ್ ಆಗ್ತಾ ಇತ್ತು. ಈ ವೀಕಲ್ಲಿ ಒಬ್ರು ಎಲಿಮಿನೇಷನ್ ಆಗಿದ್ದಾರೆ, ಅದು ಮಿಡ್ ವೀಕಲ್ಲಿ ಆಗಿದ್ದಾರೆ. ಮತ್ತೆ ಇವತ್ತೇನಾದ್ರು ಟ್ವಿಸ್ಟ್ ಕೊಡ್ತಾರ, ಮತ್ತೆ ಎಲಿಮಿನೇಷನ್ ಏನಾದ್ರು ಇರುತ್ತಾ ಈ ಮತ್ತೆ ಸಂಡೇ ಎಪಿಸೋಡ್ ಅಲ್ಲಿ? ಆ ಸಂಡೇ ಎಪಿಸೋಡ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ, ಅದ್ರೆಲ್ಲ ಮಾತಾಡೋಣ. ಈ ಎಪಿಸೋಡ್ ಬಗ್ಗೆನೇ ಮಾತಾಡೋಣ. ಇದ್ರಲ್ಲಾಗಿತ್ತು. ಅದಾದ ಮೇಲೆ ಒಂದ್ ಕಡೆಯಿಂದ ಬರ್ತಾರೆ, ಎಲ್ಲರನ್ನ ಚಾಯ್ಸ್ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಅದೇ ಹೇಳ್ದಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಆಗ್ತದೆ ಏನಂತ ಕೇಳಿದಾಗ ಅವ್ರ ಅಂತಾರೆ, ಇಲ್ಲಿ ಮಾಳವ್ರಿಗೆ ಸಖತ್ ಕ್ಲಾಸ್ ಅಂತಾರೆ. ಸರ್ ಇವ್ರೆಲ್ಲ ಹೇಳ್ಬಿಟ್ರು, ಮಾತಾಡ್ಬಿಟ್ರು, ನನಗೇನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ, ನಾನು ಸುಮ್ನೆ ಓಕೆ ಅಂದ್ಬಿಟ್ಟೆ ಸರ್ ಅಂತ. ಮತ್ತೆ ನೀವು ಓಕೆ ಅಂದ್ಮೇಲೆ ನೀವೆಲ್ಲ ಸುಮ್ನೆ ಎಲ್ಲದಕ್ಕೂ ಓಕೆನೆ, ನಂಗೆ ಮಾತಾಡಕ್ ಬರಲ್ಲ, ಅವ್ರು ಬಿಡ್ಲಿಲ್ಲ ಅಂತ ಅನ್ನೋದಾದ್ರೆ ನೀವು ಫೈನಲ್ ಆಗಿ ಗೆದಕಿದ್ದೀರಾ? ನಿಜ ತಾನೆ? ಕಿಚ್ಚ ಸರ್ ಕೇಳಿದ್ ಕರೆಕ್ಟೇ ಇದೆ. ಯಾಕಂದ್ರೆ ನಾವು ಏನಾದ್ರೂ ಅಲ್ಲಿದ್ದಾಗ ಸರಿನೋ ತಪ್ಪು ಅದೆಲ್ಲ ಬಿಟ್ಬಿಡಿ, ಮನೇಲಿದ್ದಾಗ ಒಂದ್ ಸಿಚುವೇಶನ್ ಎದುರಾದಾಗ ಕರೆಕ್ಟಾಗಿ ಮಾತಾಡ್ಲೇಬೇಕು. ನಾವಲ್ಲಿ ಸುಧೀರ್ ಹೇಳ್ಬಿಟ್ಟ ನಾವು ಬಿಟ್ಬಿಟ್ವಿ, ಸುಧೀರ್ ಹೇಳ್ಬಿಟ್ಟ ನಾವು ಬಿಟ್ಬಿಟ್ಟು ಅಂದ್ರೆ ತುಂಬಾ ತಪ್ಪಾಗುತ್ತೆ. ನಿಮ್ಮ ಒಂದು ಯಾವ ರೀತಿ ಇದೆಯೋ, ನಿಮ್ಮ ಒಂದು ಸ್ಟ್ಯಾಂಡ್ ಯಾವ ರೀತಿ ಇದೆ, ನಿಮ್ಮ ಕಡೆ ಯಾರಿಗಾದಿದೆಯೋ ಅದು ಕಂಪಲ್ಸರಿ ಮಾತಾಡ್ಲೇಬೇಕು. ಅದ್ರ ಬಗ್ಗೆ ನೀವು ಧ್ವನಿ ಎತ್ತಲೇಬೇಕು. ಇಲ್ಲ ಅವ್ರು ಏನ್ ಆಡಿದಾರೆ ಆಟ, ಅವ್ರು ಏನ್ ಮಾಡಿಲ್ಲ, ಅವರು ನಾನು ಧನುಷ್ಗೆ ಕೊಡ್ತೀನಿ, ಇವರು ಅಶ್ವಿನಿಗೆ ಕೊಡ್ತೀನಿ ಅಂತ ಮಾತಾಡ್ಬೇಕಾಗಿತ್ತು. ಕಿಚ್ಚ ಸರ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಅಶ್ವಿನಿ ಅವರು ಒಳ್ಳೆ ಟ್ಯಾಲೆಂಟ್, ಅದೇನಂತಾರೆ ಬುದ್ಧಿವಂತರು. ಅಲ್ಲೇನಂದ್ರೆ ಯಾವ ಹೆಸರು ತಗೊಂಡಿಲ್ಲ, ಹಂಗಂತ ಜಾನಿಗೆ ಹೆಲ್ಪ್ ಮಾಡಿಲ್ಲ ಅಂತ ಅನ್ಕೋಬೇಡಿ. ಜಾಹ್ನವಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಅವ್ರು ಯಾರ ಹೆಸರು ತಗೊಂಡಿಲ್ಲ, ಆ ರೀತಿ ಇತ್ತು. ಅದು ಪಿಕ್ಚರ್ ಎಲ್ಲ ಕ್ಲಿಯರ್ ಕಟ್ ಆಗಿ ಬಿಚ್ಚಿ ತೋರಿಸಿರು. ಅಲ್ಲಿರೋ ಮನೆ ಮಂದಿ ಕೂಡ ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಇವ್ರು ಇದು ಮಾಡಿದಿದೆ ಅಂತ. ಅಲ್ಲಿ ಏನ್ ಗೊತ್ತಾ, ನಾ ನಿನ್ನೆ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ ನಾನು. ಅಲ್ಲಿ ಆ ಮನೆಯಲ್ಲಿ ರಕ್ಷಿತಾ ಮತ್ತೆ ನಮ್ಮ ಕಾವ್ಯ ಗಿಲ್ಲಿನ್ ಬಿಟ್ರೆ, ಮೂರ್ ಜನ ಬಿಟ್ರೆ ಇನ್ಯಾರು ಅವ್ರಿಗೆ ಎದುರು ಮಾತಾಡಲ್ಲ, ಇನ್ಯಾರು ಅವ್ರ ಬಗ್ಗೆನೆ ಧ್ವನಿನೇ ಎತ್ತಲ್ಲ ಅಂತ. ಆ ವಿಷಯಕ್ಕೆ ನಿನ್ನೆ ಕಿಚ್ಚಾನ್ ಚಪ್ಪಾಳೆ ಸಿಕ್ಕಿದ್ರು ನಮ್ಮ ಗಿಲ್ಲಿ ನಟ ಅವ್ರಿಗೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಿನ್ನೆ ಎಪಿಸೋಡ್ ನೋಡಿದಾಗ ಫುಲ್ ಸ್ಯಾಟಿಸ್ಫೈ ಆಯ್ತು ನನಗಂತೂ. ಯಾಕಂದ್ರೆ ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು, ಏನೇನೆಲ್ಲ ಬಿಚ್ಚಿರ್ಬೇಕೆಲ್ಲ ಬಿಚ್ಚಿಟ್ರು, ಯಾರಿಗೆಲ್ಲ ಅಪ್ರಿಸಿಯೇಷನ್ ಬೇಕಾಯ್ತು ಅವ್ರಿಗೂ ಬೇಕಾಯ್ತು. ಬಟ್ ರಕ್ಷಿತ್ ಅವ್ರು ಕೂಡ ಸ್ವಲ್ಪ ಇನ್ನೂ ಅಪ್ರಿಸಿಯೇಷನ್ ಬೇಕಾಯ್ತು ಅಂತ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಯಾವ ರೀತಿ ಅಂತ ಅನ್ಸ್ತದೆ ಕಮೆಂಟ್ ಮಾಡಿ. ಇನ್ನು ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಅದೆಲ್ಲ ಅದೇ ಅಶ್ವಿನಿ ಗೌಡ ಅವರು ಜಾನಿ ಅವ್ರನ್ನ ಯಾಕೆಲ್ಲ ಸೇವ್ ಮಾಡ್ತಾ ಇದ್ರು ಆ ಪ್ರಶ್ನೆಗಳು ಬಂತು. ಆ ಪ್ರಶ್ನೆಗಳಿಗೆ ಅಶ್ವಿನಿ ಗೌಡ ಆನ್ಸರ್ ಅಷ್ಟೇ ಇತ್ತು, ಅದು ಕಂಫರ್ಟಬಲ್ ಅನ್ಸ್ಲಿಲ್ಲ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿತ್ತು ಇವ್ರು ಬೇಕಂತಾನೆ ನಮ್ಮ ಜಾನಿ ಅವ್ರನ್ನ ಸೇವ್ ಮಾಡ್ತಾರೆ ಅಂತ. ಇನ್ನು ಅದಾದ್ಮೇಲೆ ಸ್ವಲ್ಪ ಕ್ರಾಕ್ರೋಜ್ ಅವ್ರನ್ನೆಲ್ಲ ಬಿಟ್ಬಿಟ್ರ ಕಿಚ್ಚ ಸರ್ ಅನ್ಸ್ತಾ ಇದೆ. ಯಾಕಂದ್ರೆ ಕ್ರಾಕ್ರೋಜ್ ಅವರು ಸ್ಟ್ಯಾಂಡ್ ಮೇಲೆ ಅವ್ರು ಕರೆಕ್ಟ್ ಆಗಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವ ಕಾರಣಕ್ಕೆ ಚೂಸ್ ಮಾಡ್ತೀರಿ, ಅವ್ರು ಏನ್ ಮಾಡಿದ್ರೆ ಅಂತೆಲ್ಲ ಕೇಳಿದಾಗ ಮಂಜು ಭಾಷಿಣಿ ಆಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಅಲ್ಲಿ ಓಪನ್ ಅಪ್ ಆಗ್ಲಿಲ್ಲ. ನೀವು ಮೊನ್ನೆ ನೋಡಿದ್ರೆ ಅವರೇ ಎಲ್ಲ ಆಗಿದ್ರು. ಬಟ್ ಇಲ್ಲಿ ಬಂದಾಗ ಬದಲಾವಣೆ ಆದ್ರ ಅಂತ ಅನಿಸ್ತಾ ಇದೆ. ಚಂದ್ರಪ್ರಭಾ ಅವರು ಈ ರೀತಿ ಇದೆ, ತುಂಬಾ ಕಷ್ಟಪ್ಪ. ಓಪನ್ ಆಗ್ಬೇಕು, ಮಾತ ಖಡಕ್ ಆಗಿ ಮಾತಾಡ್ಬೇಕು. ಮಾತಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಇನ್ನು ಸ್ಟಾರ್ಟ್ ಆಗದೆ ನಮ್ಮ ಧ್ರುವಂತ್ ಅವ್ರು ಸ್ವಲ್ಪ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಧ್ರುವಂತ್ ಅವ್ರದ್ದು ಅವರು ಅಗ್ರೆಷನ್ ಆಗಿದ್ರಲ್ಲ, ಒಳ್ಳೆ ಮನುಷ್ಯ ಆಗಿದ್ರಲ್ಲ ಅಂದ್ರ ಇಲ್ಲಿ ಮಾಳು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಹೇಳ್ತಾರೆ. ನಾನು ಡೆಫಿನೆಟ್ ಎಪಿಸೋಡ್ ಇವಾಗ ಅದನ್ನೇ ಹೇಳಿದ್ದು. ಅಲ್ಲಿ ಮಾಳು ಇರ್ತಾರೆ, ಸ್ಪಂದನ ಅವರೇ ಹೇಳಿದ ಅದೇ ಚೇರು ಅಲ್ಲಿದೆ, ಅಲ್ಲಿ ಇಟ್ಬಿಟ್ಟು ಸೈಡ್ ಇಟ್ಬಿಡೋಣ, ಅವ್ರು ಅದನ್ನೇ ಹೇಳಿದ್ದು, ಬನ್ನಿ ಹೋಗೋಣ ಅಂತ ಕರ್ಕೊಂಡ್ ಬಂದಿದ್ರೆ. ಇಲ್ಲ ಧ್ರುವಂತ್ ಅವರೇ ನಾನು ಹೇಳ್ತೇನೆ ಬಿಟ್ಬಿಡ್ರಿ ಅಂತ ಜೋರಾಗಿ ಹೇಳಿದ್ರು ಕೂಡ ಸುಮ್ಮನೆ ಆಗೋದು. ಇವ್ರು ಏನು ಮಾತಾಡಲ್ಲ, ಜಗಳ ಆಡೋದು ಸುಮ್ಮನೆ ಇಡ್ತಾರೆ. ಡೆಫಿನೆಟ್ಲಿ ನನಗಂತೂ ಮಾಳವ್ರ ಫೈನಲ್ಗೆ ಅನ್ಡಿಸರ್ವ್ ಅನಿಸ್ತಾ ಇದ್ರೆ. ಓಟಿಂದ ಬಂದಿರ್ಬೋದು, ಬಟ್ ಆಟದಲ್ಲಿ ಬೇಕಪ್ಪ, ಮಾತಾಡ್ಲೇಬೇಕು. ಈ ತರ ಆದ್ರೆ ತುಂಬಾ ಕಷ್ಟ. ಇನ್ನು ಅದಾದ್ಮೇಲೆ ಧ್ರುವಂತ್ ಅವರು ಕಿಚ್ಚ ಸರ್ ಸ್ವಲ್ಪ ವಾದ ಮಾಡ್ತಾರೆ, ನಾನು ಬಲುಪಶಿ ಮಾಡಿಲ್ಲ ಅವ್ರನ್ನ, ಹಂಗೆ ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಲಾಸ್ಟ್ ಕಿಚ್ಚ ಸರ್ ಹೇಳ್ತಾರೆ, ನೀನ್ ಏನ್ ಹೇಳ್ಬೇಕು ಹೇಳ, ಅದನ್ನ ನಾನು ಹೇಳ್ತೀನಿ ಅಂತಾಗ. ನಾನು ಸ್ವಂತ ಹೇಳಿದ್ರೆ ಅರ್ಥ ಆಗಲ್ಲ, ನೀವೇನ್ ಹೇಳ್ಬೇಕು ಹೇಳ್ರೆ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಅದು ಸ್ವಲ್ಪ ಕೂಲ್ ಮಾಡಿ ಅವ್ರಿಗೆ ಹಂಗಲ್ಲ, ನೀವ್ ಹಿಂಗಲ್ಲ, ಈಗಿದ್ದೀರಾ ಅಂತೆಲ್ಲ ಅರ್ಥ ಮಾಡಿಸ್ತಾರೆ. ಈ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಬೇಕಂತ ನನಗಿನ್ನೂ ಅನಿಸ್ತಾ ಇದೆ. ಡೆಫಿನೆಟ್ಲಿ ಒಂದಿನ ಫೈರ್ ಆಗ್ತಾರೆ. ಅವ್ರ ಕಡೆಯಿಂದ ಒಂದು ಒಳ್ಳೆ ಕಂಟೆಂಟ್ ಆಗಿರ್ಬೋದು, ಒಂದು ಸ್ಟ್ಯಾಂಡ್ ಆಗಿರ್ಬೋದು ಸಿಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಧ್ರುವಂತ್ ಅವ್ರ ಬಗ್ಗೆ ತುಂಬಾ ಕಮೆಂಟ್ಸ್ ಹೇಳ್ತಾ ಇದ್ರೆ, ಧ್ರುವಂತ್ ವಾಟ್ ಅಬೌಟ್ ಅಂತ ಅವ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ ಗ್ಯಾರಂಟಿನು. ಇನ್ನು ಅದಾದ್ಮೇಲೆ ಇದು ರಕ್ಷಿತಾ ಜಾನ್ ಅವ್ರ ಬಗ್ಗೆ ಆಲ್ರೆಡಿ ಅವರೆಲ್ಲ ಕ್ಲಾಸ್ ಎಲ್ಲ ಸಖತ್ತಾಗಿ ತಗೊಂಡ್ರು. ನನಗೆ ಅನ್ಸಿದ ಮಟ್ಟಿಗೆ ತುಂಬಾ ಸಖತ್ತಾಗಿ ತಗೊಂಡ್ರು. ಇಲ್ಲಿ ರಕ್ಷಿತಾಗೆ ಎಷ್ಟಾದ್ರೂ ನ್ಯಾಯ ಬೇಕಾಯ್ತು, ಅದು ನ್ಯಾಯ ಎಲ್ಲ ಸಿಕ್ತು. ಬಟ್ ಅವ್ರನ್ನ ಸ್ವಾರಿ ಕೇಳಿದ್ರು, ಆ ಸ್ವಾರಿ ಕೇಳೋದ್ರಲ್ಲೂ ಕೂಡ
ಆಮೇಲೆ ಏನಂತಾರೆ ಪಶ್ಚಾತ್ತಾಪ ಆಗಿರ್ಬೋದು, ನಾನು ತಪ್ಪು ಮಾಡಿದೀನಿ ಅನ್ನೋ ಮನೋಭಾವ ಅವ್ರಿಬ್ರಲ್ಲೂ ಇರ್ಲಿಲ್ಲ, ಅದನ್ನ ಕಾಣಿಸ್ಲೂ ಇಲ್ಲ. ಇನ್ನು ಅದಾದ್ಮೇಲೆ ಧನುಷ್ ಅವ್ರಿಗೆ ಸಖತ್ತಾಗಿ ಕ್ಲಾಸ್ ತಗೊಂತಾರೆ. ಹೇಳ್ದಲ್ಲ, ಗೇಮ್ ಎಲ್ಲ ಆಡಿರ್ತಾರ, ಸೆಲೆಕ್ಟ್ ಮಾಡೋದು ಅವ್ರನ್ನ, ಗೇಮ್ ಎಲ್ಲ ಆಡಿರ್ತಾರ, ಅವ್ರನ್ನ ಬಿಟ್ಕೊಡ್ತೀರಾ, ಆಮೇಲೆ ಕೊನೆಗೆ ಇವ್ರಿಗೆ ಮಾಡ್ತಾರ ಅಂತ ಆ ವಿಷಯನ ಕೂಡ ನಮ್ಮ ರಕ್ಷಿತ್ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಏನಂದ್ರೆ ಆ ಮೆಡಲ್ ಕೊಡ್ಬೇಕಾದ್ರೆ ಜಾಹ್ನವಿ ಬೇಕಾದ್ರು, ಗೇಮ್ ಗೆಲ್ಲಕ್ಕೆ ಧನುಷ್ ಬೇಕಾಗಿದ್ದ ಅಂತ. ಅದ್ರಲ್ಲಿ ಅಷ್ಟು ಧೈರ್ಯವಾಗಿ ಹೇಳೋ ತಾಕತ್ತು ಯಾರಿಗೂ ಇಲ್ಲ ಬಿಗ್ ಬಾಸ್ ಮನೇಲೆ, ಲಾಸ್ಟ್ ಧನುಷ್ಗೂ ಇಲ್ಲ ಅಂತ ಹೇಳ್ತೀನಿ ನನ್ನನ್ನು ಕೇಳಿದ್ರೆ ಮಾತ್ರ. ಇನ್ನೊಂದು ಮುಖ್ಯವಾಗಿ ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ, ಆ ಒಂದು ರಾಕ್ಷಸಿ ಅದೇ ನಾಗಾವಳಿ ಸ್ಟೋರಿ ಬಂದಾಗ, ದೆವ್ವ ಸ್ಟೋರಿ ಬಂದಾಗ ಒಂದ್ಸಲ 2 ಸಲ ಅಲ್ಲ 3-4 ಸಲ ಸ್ಟ್ಯಾಂಡ್ ತಗೊಂಡಿದ್ದಾರೆ. ನಾಮಿನೇಷನ್ ಅಂತ ಬಂದಾಗ ಬಿಗ್ ಬಾಸ್ ಹೆಲ್ಮೆಟ್ ಆಗ್ಬೇಕಂದಾಗ ಈ ವಿಷಯ ಕೂಡ ಹೇಳಿದ್ದಾರೆ. ಏನಂತ, ಇವನೇ ಹೊರಗೆ ಹಾಕ್ಬೇಕು, ರಕ್ಷಿತ ಟಾರ್ಗೆಟ್ ಮಾಡ್ತಾ ಇದಾರೆ, ಆ ವಿಷಯ ಕರೆಕ್ಟ್ ಅಲ್ಲ, ಬಿಗ್ ಬಾಸ್ ಮನೆ ತೊಂದರೆ ಆಗ್ತಾ ಇದೆ ಅಂತ. ಕಿಚ್ಚ ಸರ್ ನಿನ್ನೆ ಕೂಡ ಎಪಿಸೋಡ್ ಅದೇ ಇತ್ತು, ಚೆನ್ನಾಗಿ ಮನೆ ಇದೆ, ಫೈನಲ್ ಇದೆ, ಅದ್ರಲ್ಲಿ ದೆವ್ವ ಇದೆ ಅಂತ ಎಲ್ಲ ಇದು ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಹೇಳಿದ್ರು. ಇನ್ನು ಅದಾದ್ಮೇಲೆ ಕಿಚ್ಚ ಸರ್ ಗಿಲ್ಲಿ ನಡುವಿಗೆ ಅಪ್ರಿಷಿಯೇಟ್ ಮಾಡ್ತಾನೆ, ಕಿಚ್ಚನ್ ಚಪ್ಪಾಳೆ ಕೂಡ ಸಿಗುತ್ತೆ. ಬಟ್ ಇಲ್ಲಿ ಕಾವ್ಯಾರ್ ಕೂಡ ಸ್ಟ್ಯಾಂಡ್ ತಗೊಂಡಿದ್ರು, ಅವ್ರು ಕೂಡ ಮರೆದ್ರ ಕಿಚ್ಚ ಸರ್ ಅಂತೆಲ್ಲ ಅನ್ಸುತ್ತೆ ಒಂದ್ಸಲ. ಕಾವ್ಯ ಬಗ್ಗೆ ಅವ್ರು ಕೂಡ ಹೇಳ್ಬೇಕಾಯ್ತು, ಯಾಕಂದ್ರೆ ಅವ್ರು ಕೂಡ ಧ್ವನಿ ಅಲ್ತಾರೆ, ಅವ್ರು ಲೇಟ್ ಆಗಿ ಕೇಳ್ತಾರೆ ಅಲ್ಲಿ ಹೋಗಿ, ಆದ್ರೂ ಇಲ್ಲ ಅಂತಾರೆ. ಇವ್ರು ಎಷ್ಟು ನಾಟಕ ಮಾಡ್ತಾರೆ ಅಂದ್ರೆ ವಿಟಿ ತೋರ್ಸ್ ಮೇಲೆ ಕೂಡ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ. ಯಾಕಂದ್ರೆ ಗಿಲ್ಲಿ ನಟನ್ನ ಇವ್ರು ಕಡಿಮೆ ಮಾಡಿ ಮಾತಾಡಿದ್ರು, ಅದೇ ಗಿಲ್ಲಿ ನಟನ ಒಂದು ಫೋಟೋ ತಗೊಂಬರಕ್ಕೆ ಅಶ್ವಿನಿನ ಜಾಹ್ನವಿನ ಕಳಿಸ್ತಾರೆ. ದಟ್ಸ್ ದ ಕ್ರಿಯೇಟ್ ಸರ್, ಸೆಲಿಟು ಅಂತ ಹೇಳ್ಬೋದು ಕಿಚ್ಚ ಸರ್ಗೆ, ಅದೇ ಬೇಕಾಗಿತ್ತಲ್ಲಿ. ಅಲ್ಲಿ ಹೋಗಿ ಫೋಟೋ ಹಾಕ್ತಾರೆ, ಕರ್ನಾಟಕದ ಫೋಟೋ ಕೆಳಗೆ ಅವ್ರ ಫೋಟೋ ಇರುತ್ತೆ. ಒಬ್ಬ ಖುಷಿ ಅಂದ್ರೆ ಖುಷಿ. ಅದೊಂದು ಕೇಳ್ತಾರೆ, ಅಶ್ವಿನಿ ಅವರೇ ಕರ್ನಾಟಕ ಮಧ್ಯದಲ್ಲಿ ಇದರ ಕೆಳಗೆ ಗಿಲ್ಲಿ ನಟ ಇದೆ, ಕರ್ನಾಟಕದ ಜನತೆ ಅವರು ಒಂದು ಇದು ಏನ್ ಅನ್ಸುತ್ತೆ ಅಂದ್ರೆ, ಸರ್ ಒಂದಿನ ನಾನು ಅಲ್ಲಿ ಇರ್ತೀನಿ ಅಂತಾರೆ. ಮೇಡಮ್ ನಿಮ್ ಕ್ಯಾರೆಕ್ಟರ್ ತುಂಬಾ ಕಷ್ಟ ಮೇಡಮ್, ನಿಮ್ ಕ್ಯಾರೆಕ್ಟರ್ ಇಂದ ಬರೋದ್ ಕಷ್ಟ ಆಗುತ್ತೆ, ಕೇವಲ ಒಂದು ಟಾಸ್ಕ್ ಇಂದನೋ ಮಾತಿಂದನೋ ಬರ್ಬೋದು ಅನ್ಸುತ್ತೆ. ಅಲ್ಲಿ ಕಿಚ್ಚ ಸರ್ ಕೂಡ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನೀವು ಕೊಡ್ಬೇಕಂತ ನನಗೂ ಆಸೆ ಇದೆ, ಬಟ್ ನೀವು ಹೋಗ್ತಿರೋ ರೀತಿ ನೋಡ್ತಾ ಇದ್ರೆ ಕಷ್ಟ ಅನಿಸ್ತಾ ಇದೆ ಅಂತ. ನನಗೂ ಅದೇ ರೀತಿ ಅನಿಸ್ತಾ ಇದೆ, ಇವ್ ಹೋಗೋ ರೀತಿ ತುಂಬಾ ಕಷ್ಟ ಅನಿಸ್ತಾ ಇದೆ. ಇನ್ನು ಮಾಸ್ ಎವಿಕ್ಷನ್ ಅಂತ ಹೇಳ್ತಾ ಇದ್ರು. ಫಸ್ಟ್ ರೌಂಡ್ ಅಲ್ಲೇನೆ 5 ಜನ ಸೇವ್ ಆಗ್ತಾರೆ, ನಮ್ಮ ಗಿಲ್ಲಿ ನಟ ಸೇವ್ ಆಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ವೋಟಿಂಗ್ ಅನಾಲಿಸಿಸ್ ಮಾಡಿದಾಗ ಕೂಡ ಹೇಳಿದ್ದೆ ಇದೇ ರೀತಿ ಆಗುತ್ತೆ, ಆಗಬಹುದು ಅಂತ. ಅದೇ ರೀತಿ ಆಗಿದೆ, ನೋಡಿ ಬೇಕು ಚೆಕ್ ಮಾಡ್ಕೊಳ್ಳಿ ಹೋಗಿ. ನಮ್ಮ ಯಾರೋ ಫಸ್ಟ್ ಟಾಪ್ 4 ಅಂತ ನಾನು ಯಾರ ಹೆಸರು ಹೇಳಿದ್ದೆ ಅವರೇ ಸೇವ್ ಆಗಿದ್ದಾರೆ, ಬೇಗ ಚೆಕ್ ಮಾಡ್ಕೊಳ್ಳಿ. ಗಿಲ್ಲಿ ನಟ ಸೇವ್ ಆಗ್ತಾರೆ ಫಸ್ಟ್ ರೌಂಡ್ ಅಲ್ಲಿ, ನಮ್ಮ ಕಾವ್ಯ ಸೇವ್ ಆಗ್ತಾರೆ ಫಸ್ಟ್ ರೌಂಡ್ ಅಲ್ಲಿ, ರಕ್ಷಿತ ಸೇವ್ ಆಗ್ತಾರೆ ಫಸ್ಟ್ ರೌಂಡ್ ಅಲ್ಲಿ. ನಾನು ಚಂದ್ರಪ್ರಭು ಹೆಸರು ಹೇಳಿಲ್ಲ, ಬಟ್ ಅವ್ರು ಸೇವ್ ಆಗ್ತಾರೆ. ಮಲ್ಲಮ್ಮ ಹೆಸರು ಹೇಳಿಲ್ಲ, ಅವ್ರು ಸೇವ್ ಆಗ್ತಾರೆ. ಆಕ್ಚುಲಿ ಚಂದ್ರಪ್ರಭು ಡೇಂಜರ್ ಜೋನ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ದೆ, ಬಟ್ ಹೇಳ್ದಲ್ಲ ಕಲರ್ಸ್ ಮ್ಯಾನೇಜ್ಮೆಂಟ್ ಬಿಗ್ ಬಾಸ್ ಅಂತ ಅಷ್ಟೇನೆ, ಅದಕ್ಕಿಂತ ಜಾಸ್ತಿ ಮಾತಾಡಕ್ ಹೋಗಲ್ಲ. ಆದ್ರಿಂದ ಫಸ್ಟ್ ರೌಂಡ್ ಎಲ್ಲ 5 ಮೆಂಬರ್ಸ್ ಎಲ್ಲ ಸೇವ್ ಆಗ್ತಾರೆ, ತುಂಬಾ ಖುಷಿಗಳಾಗುತ್ತೆ. ಇಲ್ಲಿ ಮಾಸ್ ಎವಿಕ್ಷನ್ ಅಂತ ಏನಿಲ್ಲ ಗುರು, 3 ಜನ ಹೆಲ್ಮೆಟ್ ಆಗಿದ್ದು, ಮುಂದೆ ಮೇಲೆ ಆಗ್ತಾರೆ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಸಂಡೇ ಎಪಿಸೋಡ್ ಬಗ್ಗೆ ಅಪ್ಡೇಟ್ ಬಂದ್ರೆ ನಾನು ಬೇಗ ತಿಳಿಸ್ತೀನಿ ನಿಮ್ಗೆ. ಇನ್ನೊಂದು ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಅದ್ ಹೇಳ್ದಲ್ಲ, ಯಾರಪ್ಪನ ಸೊತ್ತು ಅಲ್ಲ ಮಾನ ಮರ್ಯಾದೆ ಅಂತ ತಗೊಂಡಾಗ ಅವರ ಮರ್ಯಾದೆ, ಅವರ ಸಂಸ್ಕೃತಿ, ಅವರ ಆಟ, ಅವರ ಸೊತ್ತು ಯಾರಪ್ಪನ ಸೊತ್ತಲ್ಲ. ಈ ಬಿಗ್ ಬಾಸ್ ಮನೆ ನಿಮ್ದು. 100 ಸಲ ಅಲ್ಲ 150 ಸಲ ಬಾತ್ರೂಮ್ ಬೇಕಾದ್ರೂ ಹೋಗ್ಬೋದು, 150 ಸಲ ಕ್ಯಾಮ್ರಾ ಹತ್ರ ಮಾತಾಡ್ಬೋದು. ಇದು ನಿಮ್ಮ ಮನೆ, ಯಾರಪ್ಪನ ಸೊತ್ತು ಅಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಅಶ್ವಿನಿ ಗೌಡ ಅವರಿಗೆ ತಲೆಯಲ್ಲಿ ಚೆನ್ನಾಗಿ ತುಂಬಿಕೊಂಡಿದ್ದ ಅಹಂ ಇತ್ತಲ್ಲ, ಅದೆಲ್ಲಾನು ಕ್ಲಿಯರ್ ಆಗಿದೆ. ಮಂಡೇ ಎಪಿಸೋಡ್ ಇಂದ ನೋಡ್ಬೇಕು ಅವ್ರು ಯಾವ ರೀತಿ ಬದಲಾವಣೆ ಆಗ್ತಾರ ಅಂತ. ಅದು ತುಂಬಾ ಜನ ಕಾಯ್ತಾ ಇದೀವಿ ಈಗ. ಆ ರೀತಿ ಇತ್ತು, ಇವಾಗ ಅರ್ಥ ಆಗಿರುತ್ತೆ ಅವ್ರಿಗೆ ಯಾರು ಎಲ್ಲಿ ಏನು ಪ್ರಶ್ನೆ ಮಾಡಂಗಿಲ್ಲ ಅಂತ. ಬಟ್ ಮಲ್ಲಮ್ಮ ಜನ ಸೇವ್ ಮಾಡ್ಬಿಡ್ತಾರೆ, ಗೊತ್ತಿಲ್ಲ ಏನಕ್ಕಂತ. ಇರ್ಲಿ, ಓಟ್ಗಳೆಲ್ಲ ಬಂದಿರುತ್ತೆ, ಸೇವ್ ಮಾಡಿರ್ತಾರೆ. ಮಲ್ಲಮ್ಮಜಿಗೂ 6th ಪ್ಲೇಸ್ ಅಲ್ಲಿ ಹಂಗಿದ್ರು, ಅದ್ರ ಸೇವ್ ಆಗ್ತಾರೆ. ಇನ್ನು ಸೆಕೆಂಡ್ ಬಂದಾಗ ಅದರಲ್ಲಿ ಬಂದ್ಬಿಟ್ಟು ನಮ್ಮ ಯಾರು ಇವ್ರು ಸೇವ್ ಆಗ್ತಾರೆ, ಧ್ರುವಂತ್ ಅವರು ಮತ್ತೆ ನಮ್ಮ ಸ್ಪಂದನ ಅವರು ಸೇವ್ ಮಾಡ್ತಾರೆ. ಇನ್ನು ಕೊನೆಯಲ್ಲಿ ಮಿಕ್ಕಿದ್ದೆ ನಮ್ಮ ಅಭಿಷೇಕ್ ಮತ್ತೆ ಅಶ್ವಿನಿ ಮತ್ತು ಮಂಜು ಭಾಷಿಣಿ. ಇವರು ಅಶ್ವಿನಿ SN ಅವರು ಮತ್ತೆ ಮಂಜು ಭಾಷಿ ಹೆಲ್ಮೆಟ್ ಹಾಕ್ತಾರೆ, ಅಭಿಷೇಕ್ ಸೇವ್ ಆಗ್ತಾರೆ. ಇದು ಎಲಿಮಿನೇಷನ್ ಮುಕ್ತಾಯ ಆಗುತ್ತೆ. ಈ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಹೆಚ್ಚಾಗಿ ಮಾತಾಡಿದ್ದೆ ಅವ್ರ ಬಗ್ಗೆನೆ, ಅಶ್ವಿನಿ ಅವ್ರ ಬಗ್ಗೆ, ಜಾಹ್ನವಿ ಅವ್ರ ಬಗ್ಗೆ. ಇದಕ್ಕಿಂತ ಮುಂಚೆ ಅವ್ರ ಬಗ್ಗೆ ತುಂಬಾ ಮಾತಾಡಿವಿ. ಬಟ್ ಈ ಎಪಿಸೋಡ್ ಅಲ್ಲಿ ಕೂಡ ಅವ್ರು ಏನಂದ್ರೆ, ತಪ್ಪು ಮಾಡಿದೀವಿ ಅನ್ನೋ ಪಶ್ಚಾತ್ತಾಪ ಇಲ್ಲ, ಇದಾಗುತ್ತೆ ಅನ್ನೋದು ಇದು ಇಲ್ಲ, ಆರಾಮಾಗಿ ಖುಷಿಯಾಗಿ ಇದ್ದಾರೆ. ಜಾಹ್ನವಿ ಅವರು ಅಂತ ಎಪಿಸೋಡ್ ಮಾತಾಡಿದ್ದೇ ಇಲ್ಲ. ಅಶ್ವಿನಿ ಅವ್ರು ಮಾತಾಡಿದ್ರು, ಇನ್ನೂ ಅಹಂ ಕಡಿಮೆ ಆಗಿಲ್ಲ. ಯಾಕೆಂದ್ರೆ ನಾನು ಬರ್ತೀನಿ, ನಾನು ಗೆಲ್ತೀನಿ, ನಾನು ತಗೊಂತೀನಿ, ನಾನು 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 ಅನ್ನೋ ಪದ ಬರುತ್ತೆ ವಿನಃ ಇದರಿಂದ ಇದಾಗಿದೆ ಇನ್ಮೇಲೆ ಇದಾಗಲ್ಲ ಅನ್ನೋದಂತೂ ಮಾತಲ್ಲೂ ಬಂತು ಅಲ್ಲಿ ವಿನಃ ಮನಸ್ಸೆಲ್ಲ ಬಂದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮತ್ ನಿಮ್ಗೆ ಎಪಿಸೋಡ್ ನೋಡಿದಾಗ ಕಿಚ್ಚ ಸರ್ ಯಾವ ರೀತಿ ಪಂಚಾಯತ್ ಇತ್ತು, ಪಂಚಾಯತ್ ಇಷ್ಟ ಆಯ್ತಾ, ಪಂಚಾಯತಿಯಲ್ಲಿ ಯಾರೆಲ್ಲ ಪ್ರಶ್ನೆ ಮಾಡಿದ್ರ ಇಲ್ಲ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.